ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜೋಳಂಬಿಕಾ ಕುಕಿಂಗ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ಉತ್ತರ ಕರ್ನಾಟಕ ಸ್ಪೆಷಲ್ ಖಡಕ್ ಬೆಲ್ಲದ ಚಹಾ ಮತ್ತು ಬೆಳ್ಳುಳ್ಳಿ ಚುಮ್ಮರಿ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡಾಕತ್ತೀವಿ. ಸಂಜೆ ಟೈಮ್ನಾಗ ಮಳೆ ಬರೋ ಹೊತ್ನ್ಯಾಗ ಈ ರೀತಿ ನೀವು ಮಾಡ್ಕೊಂಡು ತಿಂದ್ರಂದ್ರೆ ಮಸ್ತಾಗಿರುತ್ತೆ. ಬರ್ರಿ ಇವಾಗ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣಂತ. ಫಸ್ಟ್ ಇವಾಗ ನಾವು ಚುಮ್ಮರಿನ ಮಾಡ್ಕೊಂಬರೋಣಂತ. ಚುಮ್ಮರಿ ಮಾಡೋಕೆ ಒಲೆ ಮೇಲೆ ಒಂದು ಬಾಳ್ಗೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯಿಸ್ಕೊಂಡು ನೆಕ್ಸ್ಟ್ ಸಾಸಿವೆ ಮತ್ತು ಜೀರಿಗೆ ಸಿಡಿಸ್ಕೊಂಡು ನೆಕ್ಸ್ಟ್ ಕರಿಬೇವನ್ನ ಹಾಕ್ಕೊಂಡೀವಿ. ನೆಕ್ಸ್ಟ್ ಜಜ್ಜಿ ಇಟ್ಟಿದ್ದ ಬೆಳ್ಳುಳ್ಳಿ ಮತ್ತು ಪುಟಾಣಿ 1 ಕಪ್ಪಷ್ಟು ಪುಟಾಣಿ 1 ಕಪ್ಪಷ್ಟು ಶೇಂಗಾ ತೊಗೊಂಡು ಇದನ್ನು ಚೆಂದಾಗಿ ಫ್ರೈ ಮಾಡ್ಕೊಂಡಂಬ್ರಿ. ಈಗ ಕಲರ್ ಬರ್ಬೇಕ್ರಿ, ಇದನ್ನು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಂತ ಮತ್ತು ಜಾಸ್ತಿ ಹುರಿಬೇಡ್ರಿ ಮತ್ತು ಪುಟಾಣಿ ಒತ್ತವು. ಇನ್ನು ನೆಕ್ಸ್ಟ್ ಇವಾಗ ಇದಕ್ಕೆ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಈಗ ಬಾಳ್ಗಿನ ತೆಳಗಿಳಿಸ್ಕೊಂಬಿಡೋಣಂತ್ರಿ, ಇಲ್ಲಾಂದ್ರೆ ಒತ್ತಿ ಬಿಡ್ತಾವೆ. ಇಲ್ಲೇ ನಾವು 4 ಸೇರಷ್ಟು ಚುಮ್ಮರಿನ ಸ್ವಚ್ಛಗೆ ಹಸಿ ಮಾಡಿ ತೊಗೊಂಡೀವಿ. ನೆಕ್ಸ್ಟ್ ಇವಾಗ ನಾವು ಮಾಡಿಟ್ಟಿದ್ವಲ್ರಿ ಒಗ್ಗರ್ನಿಗೆ, ಆ ಒಗ್ಗರ್ನಿಗೆ ನಾವು ಹಸಿ ಮಾಡಿದ್ದ ಚುಮ್ಮರಿನ ಹಾಕ್ಕೊಳಕತ್ತೀವಿ ನೋಡ್ರಿ. ಈಗ ಎಲ್ಲನೂ ಹಾಕ್ಕೊಂಡು ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಸೊ ಯಾರ್ಯಾರು ವೀಡಿಯೋನ ಹಂಗೆ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಇವಾಗ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಂಬರೋಣಂತ ಬರ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ವಾರಕ್ಕೆ 1 ಸತಿಯಾರ ಈ ಥರ ಮಾಡ್ಕೊಂಡು ತಿಂತಾರೆ. ಬಾಯಿ ರುಚಿ ಇಲ್ಲಾರ್ದಾಗ ಈ ಥರ ಚುಮ್ಮರಿ ಮತ್ತು ಖಡಕ್ ಚಹಾ ಮಾಡ್ಕೊಂಡು ಕುಡಿದು ನೋಡ್ರಿ, ಮಸ್ತಾಗಿರುತ್ತೆ. ಇವಾಗ ಇದನ್ನು ಎಲ್ಲನೂ ಚೆಂದಾಗೆ ಕಲಿಸ್ಕೊಂಬಿಡೋಣಂತ ನೋಡ್ರಿ. ಎಲ್ಲ ಮಸಾಲೆ ಹತ್ಕೋಬೇಕು ಚುಮ್ಮರಿಗೆ, ಅಲ್ಲಿವರೆಗೂ ಇದನ್ನು ಕಲಸ್ಕೊಂಬರೋಣಂತ ನೋಡ್ರಿ. ಈಗ ಫೈನಲಿ ನಾವು ಕಲಸ್ಕೊಂಬಂದಿವಿ ನೋಡಬಹುದು. ಇವಾಗ ಇದನ್ನು ಇನ್ನೂ ಇರ್ತಾವ್ರಿ ಈಗ ಇವು. ಇದನ್ನು ಈಗ ಒಲೆ ಮೇಲಿಟ್ಟು 1-2 ನಿಮಿಷ ಹುರ್ಕೊಂಬಿಡೋಣಂತ್ರಿ. ಇವಾಗ ಇದನ್ನ ಒಲೆ ಮೇಲೆ ಇಡಾತೀವಿ ನೋಡ್ರಿ. ಇದನ್ನು ಕೈ ಬಿಡಲಾರ್ದ ಹುರ್ಕೊಂಬಿಡೋಣಂತ್ರಿ. ಯಾಕಂದ್ರೆ ಹಂಗೆ ಬಿಟ್ವಿ ಅಂದ್ರೆ ಬುಡಕ ಒತ್ತತಾವ್ರಿ. ಸೊ ಅದಕ್ಕೆ ಸ್ವಲ್ಪ ಚೆಂದಾಗೆ ಕೈ ಆಡಿಸ್ಕೊತ ಹುರ್ಕೊಂಬಿಡೋಣಂತ್ರಿ ಇದನ್ನು. ಸೊ ಫೈನಲ್ ಆಗಿ ನಮ್ಮ ಬೆಳ್ಳುಳ್ಳಿ ಚುರ್ಮರಿ ರೆಡಿ ಆಗಿದ್ದಾವೆ. ಇವಾಗ ಖಡಕ್ ಬೆಲ್ಲದ ಚಾನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣಂತ ಬರ್ರಿ. ಈಗ ಒಲೆ ಮೇಲೆ ಒಂದು ಬುಗಾನಿ ಇಟ್ಟು ಹಾಲು ಕಾಸ್ಕೊಂಬಿಡೋಣಂತ್ರಿ ಫಸ್ಟ್. ಇವಾಗ ಎಲ್ಲ ಹಾಲು ಕಾಸ್ಕೊಂಡೀವಿ. ನೆಕ್ಸ್ಟ್ ಚಹಾ ಪುಡಿ ಹಾಕ್ಕೊಳಕತ್ತೀವಿ ನೋಡ್ರಿ. ನೀವು ಯಾವುದೇ ಚಹಾ ಪುಡಿ ಕೂಡ ಹಾಕೋಬೋದು. ನೆಕ್ಸ್ಟ್ ಬೆಲ್ಲ ಹಾಕಾಕತ್ತೀವಿ ರೀ. ನಾವಿಲ್ಲಿ ಬೆಲ್ಲದ ಚಹಾ ಮಾಡಾಕತ್ತಿದ್ರಿಂದ ಬೆಲ್ಲ ಹಾಕಾಕತ್ತೀವಿ, ನೀವು ಸಕ್ಕರೆ ಕೂಡ ಹಾಕೋಬಹುದು. ನೆಕ್ಸ್ಟ್ ಇವಾಗ ಇದಕ್ಕೆ ಖಡಕ್ ಆಗಿರಲಿ ಅಂತ ಏಲಕ್ಕಿ ಮತ್ತು ಶುಂಠಿನ ಹಾಕ್ಕೊಳಕತ್ತೀವಿ. ಶುಂಠಿನ ಸ್ವಲ್ಪ ಜಜ್ಜಿ ತಗೋರಿ, ಅಂದ್ರೆ ಫ್ಲೇವರ್ ಬಿಡ್ತೈತಿ. ನೆಕ್ಸ್ಟ್ ಇದನ್ನು ಇವಾಗ ಚೆಂದಾಗ ಕುದಿಸ್ಕೋಬೇಕ್ರಿ. ಬೆಲ್ಲ ಕರಗಬೇಕು, ಅಲ್ಲಿವರೆಗೂ ಇದನ್ನು ಚೆಂದಾಗ ಕುದಿಸ್ಕೊಂಬಿಡೋಣಂತ್ರಿ. ನೆಗಡಿದ್ದವ್ರಿಗೆ ಕೆಮ್ಮಿದ್ದವ್ರಿಗೆ ಈ ರೀತಿ ಬೆಲ್ಲದ ಚಹಾ ಮಾಡಿಕೊಟ್ರೆ ಜಲ್ದಿ ಆರಾಮಾಗ್ತಾರೆ ನೋಡ್ರಿ. ಅವ್ರಿಗಷ್ಟೇ ಅಲ್ರಿ, ಆರಾಮಿಲ್ಲಾರ್ದವ್ರಿಗೆ ಅಷ್ಟೇ ಅಲ್ಲ, ನಾವು ಆರಾಮಿದ್ದವರು ಕೂಡ ಮಾಡ್ಕೊಂಡು ಕುಡಿಬಹುದು, ಅಷ್ಟು ಟೇಸ್ಟಾಗಿರುತ್ತಿದೆ ನೋಡ್ರಿ. ಇವಾಗಿದು ಇಷ್ಟು ಚೆಂದಾಗ ಕುದ್ದೈತಿ ನೋಡ್ಬೋದು ನೀವು, ಕುದಿಯಾಕತ್ತಿದ್ದ. ಇವಾಗ ಇದನ್ನು ಸೋಸ್ಕೊಂಬಿಡೋಣಂತ್ರಿ. ಇವಾಗ ಒಂದು ಸಾನ್ಗಿಯಿಂದ ಇದನ್ನು ಒಂದು ಬಟ್ಲಕ್ಕೆ ಸೋಸ್ಕೊಂಡು ಬಿಟ್ರೆ ಮುಗಿದು ಹೋತು ನೋಡ್ರಿ, ರೆಡಿ ಆಗಿಬಿಡುತ್ತೆ. ಈ ರೀತಿ ನೀವು ಮನ್ಯಾಗ ಟ್ರೈ ಮಾಡಿರಿ. ಸಂಜೆ ಮುಂದೆ ಮಸ್ತಾಗಿರುತ್ತೆ. ಚುಮ್ಮರಿ ಮತ್ತು ಖಡಕ್ ಬೆಲ್ಲದ ಚಹಾ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹೆಂಗಾಗಿತ್ತು ಅಂತ ತಪ್ಪದ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನೀವು ಈ ಥರ ಮನ್ಯಾಗ ಮಾಡ್ತೀರನ್ನ ಯಾವಾಗಾದರೂ ಅಂತ ಅದನ್ನು ಕೂಡ ಹೇಳ್ರಿ ಕಮೆಂಟ್ ಒಳಗೆ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತ. ಧನ್ಯವಾದಗಳು.